ಅಣ್ಣ ಅರ್ಜೆಂಟ್ ಗಾಡಿ ಬೇಕು ಅಡ್ಜಸ್ಟ್ ಮಾಡ್ತೀರಣ್ಣ ಹುಷಾರಿಲ್ಲ ಅಂತ. ನಮ್ ಹುಡುಗ ಇದಾನ ಮಾಡು. ಏನಾಯ್ತು ಬಿಡೋದು? ಆಸ್ಪತ್ರೆಗೆ ಅಡ್ಮಿಟ್ ಆಗೋಣ. ಇವ್ನಾಕ್ ನಮ್ ಮಚ್ಚ ಫೋನ್ ಮಾಡ್ತಾವನಲ್ಲ ಯಾಕ? ಹಲೋ ಹಲೋ ಮತ್ತೆ ಎಲ್ಲಿದೆ? ಸ್ವಲ್ಪ ಅರ್ಜೆಂಟ್ ಗಾಡಿ ಬೇಕಾಗಿತ್ತು ಅಪ್ಪನೇ. ನಮ್ಮ ಹುಡುಗಗೆ ಫಿರಸ್ ಆಗಿಬಿಟ್ಟು ಸ್ವಲ್ಪ ಏನೋ ಮಾಡಿ ಸ್ವಲ್ಪ ಅರ್ಜೆಂಟ್ ಆಗಿ ನೋಡು, ಏನೋ ಅಡ್ಜಸ್ಟ್ ಮಾಡ್ಕೊತ. ಸರಿ ಸರಿ, 5 ನಿಮಿಷ ಪಟ್ನ ಫೋನ್ ಮಾಡಿ. ಅರ್ಜೆಂಟಿಗೆ ಅಂದ್ರೆ ಗಾಡಿ ಯಾವಿಲ್ಲ ನೋಡಮ್ ತಡಿ, ನೋಡ್ಕೊಂಬರ್ತೀನಿ. ಯಾವನ ಕೇಳ್ಕೊಂಬರ್ತೀನಿ ತಡಿ, ಹೊಂಟಿನಿ ಹೋಗಿ ಕೇಳ್ಕೊಂಬರ್ತೀನಿ ತಗ. ಬರ್ತೀನಿ ಅರ್ಜೆಂಟ್ ಆಗಿ ಬರ್ತೀನಿ ತಡಿ. ಗಾಡಿ ಅಂತ ಇಲ್ಲೇ ಅದ ಮಾವಿನ ಒಳಗ ಅದೇ ಹೋಟ್ಲ ಬೇಗ ಸರಿ ಬರ್ತೀನಿ. ಕರ್ಕೊಂಡ್ ಬಾ ಕುಂತ ಬಾ. ಅರ್ಜೆಂಟ್ ಗಾಡಿ ಬೇಕಂತ ಮೈಸಾಗ ಗಾಡಿ ಕೊಡ್ಬೇಕ. ಏನಾಯ್ತೇನು ಗೊತ್ತಾಗಲ್ಲ. ಬಿಡು ಪೆಟ್ರೋಲ್ ಗಿಟ್ರೋಲ್ ಆದ್ರೆ ನೋಡಮ್ಮ. ಅವು ಬೇರೆ ಪೆಟ್ರೋಲ್ ಇಲ್ಲ ಅಂತ ಹೇಳಿದ. ಪೆಟ್ರೋಲ್ ಇಲ್ಲಪ್ಪ ಖಾಲಿ. ಅವ್ನು ಹೇಳಿದ್ನಲ್ಲಿ ಪೆಟ್ರೋಲ್ ಹಾಕ್ಸಂಬ ಅಂತ. ಪೆಟ್ರೋಲ್ ಹಾಕ್ಸಿರ ಅಂದ ಮತ್ತೆ ಮುಂದೆ ಬಂಕ್ ಅದಲ್ಲ ಹಂಗೆ ವಾದ್ರ ಐತೆ ಅಂತ ಹೇಳಿ ಹೊಂಟಿದ್ದೆ. ಇಲ್ಲಿ ನೋಡಿದ್ರಿ ಇಲ್ಲೇ ಪೆಟ್ರೋಲ್ ಖಾಲಿ ಆಗದ. ತಳ್ಕೊಂಬ ಬಾ, ಇನ್ನೇನ್ ಮಾಡ್ತೀವಿ ಬಾ. ತಡಿ ತಡಿ ನಾನು ಹೇಳ್ತೀನಿ ತಡಿ, ಇಬ್ಬರು ತಳ. ಆ ಪಟ್ಟ ಬಿಡ್ಲೇ ಯಾಕಣ್ಣ ನಮ್ಮ ಅಕ್ಕನ ಸುಡಾಕ ಕುಂತ್ರಲ್ಲ? ಯಾಕಣ್ಣ ಹೆಂಗಂದ್ ಮೈಗೆ ಮಕ್ಕಳ ಐತಿ ಹಂಗ್ ಮಾಡಕ್ ಹೋಗ್ಬೇಡ. ನೋಡ್ತೀನಿ ಬಾ 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 ಎಲ್ಲಿ ಪೆಟ್ರೋಲ್ ಗಾಡಿ ಬರಕಂದಿದ್ದು ಗಾಡಿಯಲ್ಲಿ ಮಾವ